ವಕ್ರತುಂಡ ಮಹಾಕಾಯ ಕಾಯ ಸೂರ್ಯಕೋಟಿ ಸಮಪ್ರಭ ಹೌದಪ್ಪ. ನಿರ್ವಿಘ್ನಂ ಕುರುಮೇ ದೇವೋ ಹೌದ್ ಸರ್ವಕಾರ್ಯೇಷು ಸುಧಾ ಸರ್ವಕಾರ್ಯೇಷು ಸುಧಾ ಸರ್ವಕಾರ್ಯೇಷು ಸುಧಾ ಎನ್ನುತ್ತಾ ಪ್ರಥಮದಲ್ಲಿ ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ನನ್ನಪ್ಪ ರೇವಣ ಸಿದ್ಧನ ಪಾದಗಳಿಗೆ ನಮಸ್ಕರಿಸುತ್ತಾ ಯಾವ ರಾಯಬಾಗ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂಥ ಯಾವುದಪ್ಪ ಕಟಕ್ಮಾಮಿಯ ಗ್ರಾಮದ ಒಂದು ಅಧಿದೇವತೆಯಾಗಿರ್ತಕ್ಕಂಥ ತಾಯಿ ನಿಂಗಮ್ಮ ದೇವಿಯ ಪಾದ ಹಿಡಿದವರಿಗಳಿಗೆ ಕೋಟಿ ಕೋಟಿ ನಮನಗಳನ್ನ ಹೇಳಿ ತಮ್ಮ ಏನಾಯ್ತ್ರಿಪ್ಪ ಸರ ಇವತ್ತಿನ ದಿವಸ ಒಂದು ಕಟ್ಟಡದ ಉದ್ಘಾಟನಾ ಸಮಾರಂಭಕ್ಕಾಗಿ ಸಾಕಷ್ಟು ಜನ ಬಂದಾರ ಇಲ್ಲಿ ಕಲೆಯನ್ನ ಆಲಿಸ್ಲಿಕ್ಕೆ ಬಂದಿರತಕ್ಕಂತ ಎಲ್ಲ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಎಲ್ಲ ನನ್ನ ಕಮಿಟಿ ಹಿರಿಯರಿಗೂ ಕೂಡ ನಮಸ್ಕಾರಗಳನ್ನ ಹೇಳಿ ಈ ಜಾತ್ರೆ ಒಳಗ ಸಾಕಷ್ಟು ಯಾಕಪ್ಪ ಅಂತಂದ್ರ ಕಟಕ್ಮಾಮಿ ಗ್ರಾಮ ಅಂತಂದ್ರ ಕಲೆಗೆ ಒಂದು ತವರೂರು ಇದ್ದಂಗ. ಹೌದಪ್ಪ ಹೌದ್ ಎಲ್ಲಿ ಹೊಸ ಮೇಳ ತಯಾರಾಗ್ತಾವ, ಎಲ್ಲಿ ಯಾವ ರೀತಿ ಹಾಡ್ತಿರ್ತಾವ, ಯಾವ ಮೇಳ ಎಲ್ಲೈತಿ ಬಹಳಷ್ಟು ಸೂಕ್ಷ್ಮವಾಗಿ ವೀಕ್ಷಣೆ ಮಾಡಿ ಗ್ರಾಮಕ್ಕ ಮೇಳಗಳನ್ನ ಬರಮಾಡಿಕೊಳ್ತಾರ ತಮ್ಮ. ಪ್ರತಿ ವರ್ಷ 8 ರಿಂದ 10 ಜಾತ್ರೆ ಹರದೇಶಿ ನಾಗೇಶ್ ಅವರೊಂದು 10-16 ಮೇಳಗಳಾಗಿ ಹೋಗ್ತಾವ ಈ ಗ್ರಾಮದೊಳಗ. ಹೆಣ್ಣ ಗಂಡ ಆಗಿ ಹೋಗ್ತಾವಲ್ಲ. ಈ ಸಾರಿ ಬಹಳಷ್ಟು ಅಪೇಕ್ಷೆ ಪಟ್ಟು ಒಂದು ಮಾರ್ಗವನ್ನ ಸಿದ್ಧರ ಶಿವಸ್ಥಾನವನ್ನ ತರಬೇಕು, ಹಾಡಿಸ್ಬೇಕು, ಸಿದ್ಧರ ಒಂದು ಕಥಾಸಾರವನ್ನ ನಾವು ಕಿವಿ ತುಂಬ ಕೇಳಬೇಕಂತ ತಿಳ್ಕೊಂಡು ನಮ್ಮ ನಿಂಗಮ್ಮದೇವಿ ಕಮಿಟಿ ಹಿರಿಯರು ಮತ್ತು ಹಿರಿಯರಾಗಿರ್ತಕ್ಕಂಥ ಅಪ್ಪಶ್ ಕಾಕವರು ವಿಚಾರ ಮಾಡಿ 2 ಮೇಳ ಕರ್ಸ್ಯಾರ. 2 ಮೇಳಿಗೂ ಕೂಡ ನಮ್ಮ ಕಮಿಟಿ ಪರವಾಗಿ ನಮ್ಮ ಪರವಾಗಿ ಸ್ವಾಗತಗಳನ್ನ ಹೇಳ್ತಾ ನಮ್ಮ ಪರವಾಗಿ ನಮಸ್ಕಾರಗಳನ್ನ ಹೇಳಿ 2 ಮೇಳಕ್ಕ ಯಾಕಪ್ಪ ಅಂತಂದ್ರೆ ನೀವು ಹಾಡ್ತಕ್ಕಂಥ ಇತಿಹಾಸ ಸಣ್ಣ ಇತಿಹಾಸ ಅಲ್ಲ. ಇದ್ರೊಳಗ ನಾವೇನಷ್ಟ ಬಲ್ಲವರು ಅಲ್ಲ. ಹೌದಪ್ಪ. ನಾವು ಈ ಕಡೆ ಸೈಡ್ದವ್ರೆಲ್ಲ 18 ಮಂದಿ ನಾವು ಏನೋ ಬಹಳಷ್ಟು ಅತಿರೇಕಕ್ಕೆ ಹೋಗಬಾರದು 2 ಮೇಳ ತಿಳ್ಕೊಂಡು ಕಮಿಟಿ ಅವರು ಫೋನ್ ಮಾಡಿ ತಮ್ಮ ಅವ್ರಿಗೊಂದೆರಡು ಮಾತು ಹೇಳಿ ಸುವ್ಯವಸ್ಥಿತವಾಗಿ ಕಾರ್ಯಕ್ರಮ ರಾತ್ರಿ 12 ಗಂಟೆವರೆಗೆ ಆಗ್ಬೇಕಾಗ್ಯದ. ಕಾರ್ಯಕ್ರಮ ಚಂದ ಮಾಡ್ಕೊಂಡು ಹೋಗೋಣ ತಿಳ್ಕೊಂಡು 12 ಗಂಟೆ ರೀ 1 ಗಂಟೆ ತನ ಹಾಡೋಮ್ರಿ. 2 ಗಂಟೆ ತನ ಆಗಲ್ಲ ನೋಡುನು ಎಲ್ಲಿ ಮಟ್ಟ ಹೋಗ್ತದೆ ಅಲ್ಲಿ ಮಟ್ಟ. ನಮ್ ನಿರ್ಣಯದ 12 ಗಂಟೆ. ಅದಕ್ಕೆ 2 ಮೇಳಗಳು ಇಲ್ಲಿವರೆಗೆ ಏನೇನು ಮಾತಾಡಿದ್ರಿ ಏನೇನು ಹಾಡಿದ್ರಿ ಅಂತಕ್ಕಂಥದ್ದು ಎಲ್ಲಾ ದೈವ ಕೇಳ್ಯದ. ಆದ್ರೆ ಇಲ್ಲಿ ವಿಷಯಗಳನ್ನ ಯಾವಿಟ್ಟು ಮಾತಾಡಿದ ಅನ್ನೋದು ನಮಗ್ ಗುರ್ತಾಗಿಲ್ಲ. ವಿಷಯಗಳೇ ಇಟ್ಟಿಲ್ಲ. ವಿಷಯ ಹಂಗಪ್ಪ ಅಂತಂದ್ರ ಹೆಂಗಪ್ಪ ವಿಷಯ ಇವತ್ತು ಮನೆ ಒಳಗಿರ್ತಕ್ಕಂತ ಅತ್ತಿ ಶ್ರೇಷ್ಠ ಏನ ಸಸಿ ಶ್ರೇಷ್ಠ ಅಂತಕ್ಕಂಥ ವಿಷಯಗಳ ಚರ್ಚೆ ಆಗ್ಬೇಕಾಗ್ಯದ. ಹೌದು, ಏನ ಅತ್ತಿ ಶ್ರೇಷ್ಠ ಏನ ಸಸಿ ಶ್ರೇಷ್ಠ. ಈಗ ಮಾತಾಡ್ತಕ್ಕಂಥ ಪಾಳೆ ಕೆಂಪಟ್ಟಿ ಮೇಳಕ್ಕೆ ಬಂದದ. ನಮಗ ಬಂದದ ವಿಷಯ ಇದನ್ನ ನಾವು ಬಿಟ್ಟು ಕೊಡ್ತೀವ್ರಿ, ಅವ್ರು ಹಿಡ್ಕೊಂಡ್ ಬಳಕ ಹಿಡಿತೀವ್ರಿ ಅನ್ನಂಗಿಲ್ಲ. ಈ ಪಾಳೆ ಒಳಗೆ ನೀವು ಯಾವ್ದು ಹಿಡಿತೀರಿ ಅದನ್ನ ಇಟ್ಟಿರ್ತಕ್ಕಂಥ ವಿಷಯ ಸುರಿಕನಹಳ್ಳಿ ಮೇಳದವ್ರು ಬೆಳೆಸ್ಬೇಕಾಗ್ತದ. ಅದಕ್ಕೆ ಅತಿ ಶ್ರೇಷ್ಠ ಏನು ಸಸಿ ಶ್ರೇಷ್ಠ ಅಂತಕ್ಕಂಥ ವಿಷಯ ಇಲ್ಲಿ ನಿಮ್ಮ ಮಾರ್ಗದ ರೂಪದ ಹಾಡಿನೊಳಗ ಇದೊಂದು ವಿಷಯ ಚರ್ಚೆ ಆಗ್ಬೇಕಾಗ್ಯದ. ಇನ್ನ ದೈವಕ್ಕೆ ಗುರುತಾಗಬೇಕಾಗ್ಯದ ಸಿದ್ಧರ ಇತಿಹಾಸ ಹೊರಗೆ ಬರಬೇಕಾದ್ರ ಅಗಾಧವಾಗಿರ್ತಕ್ಕಂಥ ವಿಷಯಗಳನ್ನ ಓದಿರ್ತಕ್ಕಂಥ ವಿಷಯಗಳನ್ನ ಬಾಜು ಮೇಳಿಗೆ ನೀವು ಪ್ರಶ್ನೆ ಮೂಲಕ ಕೇಳಿದ್ರಿಪ್ಪ ಅಂತಂದ್ರ ಅದು ನಮಗೂ ಕೇಳಿದಂಗ ಆಗ್ತದ. ಅದಕ್ಕೆ ಉತ್ತರ ಏನೈತಪ್ಪ ಹೇಳಿದ್ರಪ್ಪ ಅಂತಂದ್ರ ನಮಗೂ ಅದ್ರ ಇತಿಹಾಸ ಗುರುತಕ್ಕತ್ತಿ ಅನ್ನೋ ಸಲುವಾಗಿ 2 ಮೇಳನವರು ಒಂದು ಸಂದಿನೊಳಗ 2 ಪ್ರಶ್ನೆಗಳನ್ನ ಕೇಳ್ಬೇಕು. ಹೌದು, ಒಂದು ಸಂದಿನಾಗ ಪ್ರಶ್ನೆ 2 ಪ್ರಶ್ನೆ ಮಾಡ್ಬೇಕು. ಒಂದು ಜನರಲ್ ಪ್ರಶ್ನೆ ಹೆಂಗಪ್ಪ ಅಂತಂದ್ರ ರಾಮಾಯಣ ಇರಬಹುದು, ಮಹಾಭಾರತ ಇರಬಹುದು, ಯಾವುದೇ ಒಂದು ಜನರಲ್ ಇತಿಹಾಸ ಹಿಡ್ಕೊಂಡು ಒಟ್ಟು ಜನರಲ್ ನಾಗ ಒಂದು ಕೇಳ್ಬೇಕು. ಜನರಲ್ ಪ್ರಶ್ನೆ ಒಂದಿರ್ಬೇಕು. ಇನ್ನ ಹಾಲ ಮತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಾಲ ಮತ ಇತಿಹಾಸ ಉಳಿರ್ತಕ್ಕಂಥ ಬುಕ್ಕಿನಾಗ ನೀವು ಬುಕ್ ಸ್ಟೇಜ್ಗೆ ತಗೊಂಡು ಬರ್ರಿ, ತರ್ಲಿಕ್ಕೂ ನಡೀತದ. ಒಟ್ಟು ಕರೆ ಇರ್ಬೇಕದು ಬುಕ್. ಹಾಲು ಮತ್ತ ಹೆಡ್ಡಿಂಗ್ ಇರ್ಬೇಕು, ಬುಕ್ಕಿಗೆ ಹೆಡ್ಡಿಂಗ್ ಇರ್ಬೇಕು. ಅಂತ ಬುಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ಪ್ರಶ್ನೆ ನೀವು ಬಾಜು ಮೇಳಕ್ಕೆ ಮಾಡಿದ್ರಿಪ್ಪ ಅಂತಂದ್ರೆ ಅದ್ರ ಇತಿಹಾಸ ಕೂತ್ ಕೇಳೋರಿಗೂ ಗುರುತಾಗಿರ್ಬೇಕು.
ಅರ್ಥಕ್ಕೆ ಹಚ್ಚಿ ಹಾ, ಆ ಉತ್ತರ ಬಂದು ಹೇಳಿದ್ರಪ್ಪ ಅಂತಂದ್ರೆ ದಯವಿದ ಹೌದದ ಸರಿ ಅದ ಅಂತಕ್ಕಂಥದ್ದು ಒಪ್ಪಿಗೆ ಇರ್ಬೇಕು. ಹೌದ್ ಅವ್ರಿಗೆ ಸರಿ ಅನಿಸ್ಲಿಲ್ಲ, ಅವ್ರು ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಿಮಗೆ ಉತ್ತರ ಸರಿ ಅನಿಸ್ಲಿಲ್ಲ ಅಂದ್ರ ಹಾ ಹಾ ಮುಂದಿನ ಪಾಳ್ಯದೊಳಗೆ ಬಂದು ನಮ್ಮ ಉತ್ತರ ಹಿಂಗಿತ್ತು, ಅವ್ರು ಹಿಂಗ್ ಹೇಳ್ಯಾರ, ಅದು ಸರಿ ಅಲ್ಲ, ಅದಕ್ಕೆ ಸರಿಯಾದ ಉತ್ತರ ಹಿಂಗೈತ್ರಿ ಅಂತೇಳಿ ನೀವು ದೈವಕ್ಕಾತು ನಮಗಾತು ಉತ್ತರ ಹೇಳ್ಬೇಕು. ಕೇಳಿದವ್ರು ಹೇಳ್ಬೇಕು, ಕೇಳಿದವರೇ ಹೇಳ್ಬೇಕು ಹಾ ಉತ್ತರ. ಅವ್ರ ಪ್ರಶ್ನೆಗೆ ಅವರೇ ಉತ್ತರ ಹೇಳ್ಬೇಕು. ಇನ್ನು ಒಂದು ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಬಹಳಷ್ಟು ಮಂದಿ ಹೆಂಗದೀವಪ್ಪ ಅಂತಂದ್ರೆ ಹೆಣ್ಣ ಗಂಡ ಹಡ್ಕಿ 30 ನಿಮಿಷ 35 ನಿಮಿಷ ಬಾಳ ಒಂದು ತಾಸು ಕೇಳಿದವ್ರದೀವಿ. ಅಷ್ಟೇ ಅಷ್ಟೇ. ನೀವು ಏನ್ ಮಾಡ್ತೀರಿ, ನಿಮಗೆ ಪಾಳೆ ಕೊಟ್ಟು ಬಿಟ್ಟಿವತ್ತಂದ್ರೆ 2 ತಾಸು ಜಗ್ತೀರಿ. ಇದು ಹಂಗ ಐತ್ರಿ. ಹಂಗೈತದ ಚೌಡಿಕಿದು ನಮ್ಮ ಮಾರ್ಗದ್ದು ಹಂಗ ಏನ್ ಮಾಡಾಕ 2 ತಾಸು ಹೋಗ್ತಾವ. ನಮಗೂ ಗೊತ್ತೈತಿ. ಅದ್ರೊಳಗೆ ನಾವು ಸ್ವಲ್ಪ ಜಗ್ಗುಣ್ರಲ್ಲ ಟೈಮ್ ಜಗ್ಗುನು ಕಡಿಮೆ ಮಾಡ್ಕೋಬೇಕು. ಮಾರ್ಗ ಹಡತ್ನಾಗಾಯ್ತು, ಚಾಲ್ ಹಡತ್ನಾಗಾಯ್ತು, ಮಾತಿನೊಳಗಾಯ್ತು. ನಾವ್ ಮಾರ್ಗನೇ ಹಾಡಲ್ರಿ. ಮಾತು ಎಷ್ಟು ಬೇಕು ಅಷ್ಟನ್ನೇ ಮಾತಾಡಬೇಕು. ವಿಷಯಬದ್ಧವಾಗಿ ಮಾತಾಡಿದ್ರಿಪ್ಪ ಅಂತಂದ್ರೆ ಅಷ್ಟ ತಿಳಿತದ. ಅಣ್ಣ ಇದು ಮೈಕ್ ಬಳಸೋ ಏನಾಕತ್ತದ ಅದಲ್ರಿ ಇದು. ಅದಕ್ಕ ಅದನ್ನ ಕಡೆ ಹಿಡಿ. ಅದಕ್ಕ ಎರಡೂ ಮ್ಯಾಲಿಗೆ ನನ್ನೊಂದು ವಿನಂತಿ ಅದ. ಈ ವಿನಂತಿಗೆ ಎರಡೂ ಮ್ಯಾಲಿಗೆ ಅನುಗುಣವಾಗಿ ನಡ್ಕೊಂಡು ಹೋಗ್ತೀರಿ ಅಂತಕ್ಕಂಥದ್ದು ಭರವಸೆನೂ ನಮಗದ. ಯಾಕಂತಂದ್ರೆ ಎರಡೂ ಕಲಾ ತಂಡಗಳು ಸಣ್ಣ ಕಲಾ ತಂಡ ಅಲ್ಲ. ಸಾಕಷ್ಟು ಸುತ್ತಮುತ್ತ 4 ಜಿಲ್ಲೆ ಒಳಗೆ ಹಾಡಿ ಬಂದಿರತಕ್ಕಂತ ಮ್ಯಾಲುಗಳದಿರಿ. ಯಾಕಂತಂದ್ರೆ ನೀವು ಅಮೋಘ ಸಿದ್ಧನ ಚರಿತ್ರೆಯನ್ನು ಹೇಳಕತ್ತೀರಿಪ್ಪ ಅಂತಂದ್ರ ಅಮೋಘ ಸಿದ್ಧ ಏನು ಸಣ್ಣವಲ್ಲ, ಮಾಳಿಗ್ರಾಯನು ಏನು ಸಣ್ಣವಲ್ಲ. ಭೂಲೋಕದೊಳಗ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಹೋಮದ ಹುಗಿಯನ್ನ ಕೈಲಾಸಕ್ಕೆ ಪಾರ್ವತಿ ಪರಮಾತ್ಮರಿಗೆ ಮುಟ್ಟುವಂತ ಒಂದು ಭಕ್ತಿಯನ್ನ ಮಾಡ್ಯಾನಪ್ಪ ಅಂತಂದ್ರೆ ಮಾಳಿಂಗ್ರಾಯನ ಕಡಿಮೆ ಅವಲ್ಲ. ಕೈಲಾಸದೊಳಗೆ ಹುಟ್ಟಿ ಪಾರ್ವತಿ ಉಡಿ ಒಳಗ ಬೆಳೆದು ಅಲ್ಲಿರ್ತ ಗುರುವಿನ ಕರ್ಕೊಂಡು ಭೂಲೋಕಕ್ಕೆ ಬಂದನಪ್ಪ ಅಂತಂದ್ರೆ ಅಮೋಘ ಸಿದ್ಧನು ಏನು ಸಣ್ಣವಲ್ಲ. ಅಲ್ಲ ಇಬ್ರು ಏನು ಸಣ್ಣ ವ್ಯಕ್ತಿಗಳಲ್ಲ. ನೀವು ಅಂತ ಅವ್ರ ಚರಿತ್ರೆ ಹಾಡಕತ್ತೀರಿಪ್ಪ ಅಂತಂದ್ರೆ ನೀವು ಏನು ಸಣ್ಣ ವ್ಯಕ್ತಿಗಳಲ್ಲ. ಅದಕ್ಕೆ ದೈವಕ್ಕೆ ಚ್ಯುತಿ ಬರಬಾರದು, ವೇದಿಕೆಗೆ ಧಕ್ಕೆ ಬರಬಾರದು. ಹಂಗ ಮಾತಿನ ಮೂಲಕ ಹಾಡಿನ ಮೂಲಕ ಜನರನ್ನ ಮನರಂಜಿಸ್ರಿ ಅಂತೇಳಿ 1-2 ಮಾತು ವಿನಂತಿ ಮಾಡಿಕೊಂಡು ಯಥಾ ಪ್ರಕಾರ ನಾವು ಇಲ್ಲಿ ನೋಡ್ಕೊತ ಕೂತಿರ್ತೀವಿ. ಈ ನೀವು ಏನು ಮಾತಾಡತ್ರಿ ಈ ಮಾತಿನೊಳಗ ಅತ್ತಿನರ ಹಿಡಿರಿ, ಸೊಸಿನರ ಹಿಡ್ರಿ, 2 ಮಾತಿನೊಳಗ ಬೆಳೆಸಿ ಬಾಜು ಮ್ಯಾಲಿಗೆ ಅವಕಾಶ ಕೊಡ್ರಿ ಅಂತಕ್ಕಂಥ ಮಾತನ್ನ ಹೇಳಿ ಕಮಿಟಿಯವರ ಪರವಾಗಿ 1-2 ಮಾತುಗಳನ್ನ ಮುಗಿಸಿ ಎಲ್ಲರಿಗೂ ನಮಸ್ಕಾರವನ್ನು ಮಾಡ್ತಾ ನಿಮ್ಮ ಪಾಳ್ಯಕ್ಕೆ ಅವಕಾಶ ಕೊಡ್ತೀವಿ. ಹೌದಪ್ಪ ಹೌದು. ಕೂತ್ ನೋಡ್ರಿ, ನೀವು ಈಗ ಬಂದಂಗ ಕಾಣ್ತೀರಿ. ಕೂತ್ ನೋಡ್ರಿ.